ಈ ಒಂದು ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ತನ್ನ ಮನೆ ಕಾರ್ಯಕ್ರಮದ ಹಾಗೆ JC ಯೊಂದಿಗೆ ಈ ಭಾಗದ ಜನರೊಂದಿಗೆ ಎಲ್ಲರಿಗೊಂದು JCಯ ದೊಡ್ಡ PR ಮಟ್ಟ ಮಾಡುವಂಥ ಕೆಲಸವನ್ನು ಮಾಡುತ್ತಿರುವಂಥ ನಮ್ಮ ಸಮಾದ್ ಖಾನ್ ಅವರಿಗೆ ವಿಶೇಷ ರೀತಿಯಲ್ಲಿ ಅಭಿನಂದನೆಗಳು ಸಲ್ಲಿಸ ಇಷ್ಟಪಡ್ತಾ ಇದ್ದೇನೆ. ಅವರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಸುಮಾರು ವರ್ಷಗಳಿಂದ ಈ ಭಾಗದಲ್ಲಿ ಬೇಸಿಗೆ ಕಾಲದಲ್ಲಿ ಯಾರಿಗೆ ನೀರಿನ ಸಮಸ್ಯೆ ಆಗ್ತದೆ ಅದಕ್ಕಾಗಿ 2 ಟ್ಯಾಂಕರನ್ನು ಖರೀದಿ ಮಾಡಿ ಈ ಭಾಗದ ಜನರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ನೀರಿನ ಸಪ್ಲೈಯನ್ನು ಮಾಡ್ತಿರುವಂಥ ಒಬ್ಬ ಧೀಮಂತ ವ್ಯಕ್ತಿತ್ವ ನಮ್ಮ ಸಮಾದ್ ಖಾನ್ ಅವರದ್ದು. ತನ್ನ ಮಗಳ ಹುಟ್ಟುಹಬ್ಬದ ದಿನದ ಒಂದು ನೆನಪಿಗಾಗಿ ನಿರಂತರವಾಗಿ ಒಂದು ಸೇವೆಯನ್ನು ಮಾಡ್ತಿದ್ದಾರೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ಪ್ರಚಾರ ಇಲ್ಲದೆ. ಇಂತಹ ಸೇವೆಯನ್ನು ಮಾಡುತ್ತಿರುವಂಥ ಈ ವರ್ಷದ ಈ ಒಂದು ಕಾರ್ಯಕ್ರಮದ ರೂವಾರಿ ಸಮಾದ್ ಖಾನ್ ಅವರನ್ನು ಮತ್ತಷ್ಟು ಇಂತಹ ಕಾರ್ಯಕ್ರಮ ಮಾಡಲಿಕ್ಕೆ, ಜನರ ಸೇವೆ ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ದೇವರು ತುಂಬಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ, JC ಈ ವರ್ಷ ಅದ್ಭುತ ರೀತಿಯಲ್ಲಿ ನಮ್ಮ ಅಬ್ದುಲ್ ಜಬ್ಬಾರ್ ಸಾಹೇಬರವರ ನಾಯಕತ್ವದಲ್ಲಿ ಕೆಲಸ ಮಾಡ್ತಾ ಇದೆ. ಪಾಸಿಟಿವ್ ಅಂತ ದಾಪುಗಾಲಿಡ್ತಿದೆ. ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಆ ಪಾಸಿಟಿವನ್ನು ಘೋಷಣೆ ಕೂಡ ಅವರು ಮಾಡಲಿಕ್ಕಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಿ ಇಷ್ಟಪಡ್ತಾ ಇದ್ದೇನೆ. ಖಂಡಿತವಾಗಿಯೂ ಅದಕ್ಕೆ ಸಾಥ್ ಕೊಡಲಿಕ್ಕೆ ತುಂಬ JCಯ ಅಧಿಕಾರಿ ಮಿತ್ರರು ಇದ್ದಾರೆ. ಅವರು ಸಾಥ್ ಕೊಟ್ಟರೆ ಖಂಡಿತವಾಗಿ ಇವತ್ತೇ ಘೋಷಣೆ ಮಾಡ್ಬೋದು. ಖಂಡಿತವಾಗಿ ಈ ವರ್ಷ ಅದ್ಭುತ ಸಾಧನೆ ಆಗ್ತಿದೆ. ಈ ವೇದಿಕೆಯಲ್ಲಿ ಕೃಷಿಕರಿಗೆ ಶಿವಣ್ಣ ಶೆಟ್ಟಿ ಅವರಿಗೆ ಸನ್ಮಾನವನ್ನು ಮಾಡಿ ಗೌರವಿಸಿದ್ದೇವೆ. ನಿಜವಾಗಿಯೂ ಒಂದು ಒಳ್ಳೆಯ ಅರ್ಥಗರ್ಭಿತವಾದಂಥ ಕಾರ್ಯಕ್ರಮದ ಹೇಳ್ಬೋದು. ಯಾಕೆಂದರೆ ಕೆಸರಡು ದಿನ ಅಂತ ಎನ್ನುವಂಥದ್ದು ನಾವು ಕೃಷಿಕರನ್ನು ನೆನಪಿಸುವ ದಿನ. ಅವರು ಕೃಷಿಯಲ್ಲಿ ಎಷ್ಟು ಅವರನ್ನು ತೊಡಗಿಸಿಕೊಂಡು ಎಷ್ಟು ಕಷ್ಟ ದಿನಗಳಲ್ಲಿ ಗದ್ದೆಯಲ್ಲಿ ದಿನವಿಡೀ ಆ ಮಳೆಯಲ್ಲಿ ಬಿಸಿಲಲ್ಲಿ ಇಡೀ ಕೃಷಿಯಲ್ಲಿ ಅವರಿಗೆ ತೊಡಗಿಸ್ಕೊಳ್ತಾರ. ಅವರ ಆ ಒಂದು ಕಷ್ಟವನ್ನು ಅರಿಬೇಕು ನಾವು. ಆ ಒಂದು ದಿನದ ನೆನಪನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಕೃಷಿಕರನ್ನು ನೆನಪಿಸಿ ಅವರನ್ನು ಗುರುತಿಸಿ ಗೌರವಿಸಿದ್ದೀರಾ. ಬಹಳಷ್ಟು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಆತಿಥ್ಯ ಘಟಕಕ್ಕೆ ಹಾಗೂ ಸಮಾದ್ ಖಾನ್ ಅವರಿಗೆ, JC ಅವರು ಎಲ್ಲರಿಗೂ, JC ಈ ಒಂದು ಕಾರ್ಯಕ್ರಮ ಮಾಡ್ತಿರುವಂಥ ಎಲ್ಲರಿಗೂ ಕೂಡ ನಾನು ವಿಶೇಷ ರೀತಿಯ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆಯೇ ಸಾಣೂರು ಯುವಕ ಮಂಡಳಿಗೆ ಒಂದು ಗೌರವವನ್ನು ಸಲ್ಲಿಸುವಂಥದ್ದು. ನಿಜವಾಗಿಯೂ JC ಅಂದರೆ ಯಾವತ್ತೂ ಕೂಡ ನಾವು ಅವರನ್ನು ಪ್ರೇರೇಪಣೆ ಮಾಡುವಂಥದ್ದು, ಮೋಟಿವೇಶನ್ ಮಾಡುವಂಥದ್ದು ನಮ್ಮ ಕರ್ತವ್ಯ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರನ್ನು ಮೋಟಿವೇಶನ್ ಮಾಡಿ, ಯಾವ ತಪ್ಪು ಮಾಡಿ ತಪ್ಪನ್ನು ಹೇಳಲಿಕ್ಕಿಲ್ಲ, ಇನ್ನೂ ಒಳ್ಳೆ ಕೆಲಸ ಮಾಡುವಂತ ಹೇಳುವಂಥದ್ದು ನಮ್ಮ ಧರ್ಮ. ಆ ನಿಟ್ಟಿನಲ್ಲಿ ಸಾಣೂರು ಯುವಕ ಮಂಡಲ ಈ ಭಾಗದಲ್ಲಿ ಮಾಡ್ತಿರುವಂಥ ಆ ಸಮಾಜ ಸೇವೆಯನ್ನು ಗುರುತಿಸಿ ಇವತ್ತು ಅವರ ಜವಾಬ್ದಾರಿ ಇನ್ನಷ್ಟು ಜಾಸ್ತಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೀರಾ. ಅವರಿಗೆ ಕೂಡ ಸಾಣೂರು ಯುವಕ ಮಂಡಲ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ತಾವು ಕೂಡ ತಮಗೆ ಮುಕ್ತವಾದ ಅವಕಾಶ ಇದೆ. ನಮ್ಮ JC ಸಂಸ್ಥೆಗೆ ತಮ್ಮನ್ನು ಆಹ್ವಾನಿಸ್ತಿದ್ದೇವೆ. ನಾವು 18ರಿಂದ 40 ವರ್ಷ ವಯಸ್ಸಿನ ಯುವಕರಿದ್ದರೆ ನಮ್ಮ ಸಂಸ್ಥೆಗೆ ಜಾಯಿನ್ ಆಗಿ, 40 ವರ್ಷ ಜಾಸ್ತಿ ವಯಸ್ಸಿನ ಯುವಕರಿದ್ದರೆ JCಗೆ ಜಾಯಿನ್ ಆಗಿ. ನಿಮಗೆ ಮುಕ್ತ ಅವಕಾಶ ಇದೆ. ನಿಮ್ಮಲ್ಲಿರುವಂಥ ನಾಯಕತ್ವವನ್ನು, ನಿಮ್ಮಲ್ಲಿರುವ ವ್ಯಕ್ತಿತ್ವವನ್ನು ವಿಕಸನ ಮಾಡಿ ನಾವು ಸಮಾಜಕ್ಕೆ ನಿಮ್ಮನ್ನು ಇನ್ನಷ್ಟು ಒಳ್ಳೆಯ ನಾಯಕರನ್ನು ರೂಪುಗೊಳ್ಳುವಂಥ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳುತ್ತಾ ನಿಮಗೆ ಮುಕ್ತ ಅವಕಾಶವನ್ನು, ಆಹ್ವಾನವನ್ನು ನೀಡ್ತಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ನಮ್ಮ ಯೂತ್ ಸ್ಪೋರ್ಟ್ಸ್ನ ಕೋಆರ್ಡಿನೇಟರ್ ಆಗಿರುವಂಥ ಪ್ರಶಾಂತ್ ಶೆಟ್ಟಿ ಅವರು ಈ ವರ್ಷ ಅದ್ಭುತ ರೀತಿ ಕೆಲಸ ಮಾಡ್ತಿದ್ದಾರೆ. ಈ ಒಂದು ಚೇರ್ಮನ್ ಆಗಿ ಉತ್ತಮ ಚೇರ್ಮನ್ಶಿಪ್ ಅನ್ನು ತಗೊಂಡಿದ್ದಾರೆ. ಮೊನ್ನೆಯಿಂದ ಜವಾಬ್ದಾರಿಯನ್ನು ತಗೊಂಡು ಒಳ್ಳೆಯ ಒಂದು ಕೋಆರ್ಡಿನೇಷನ್ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ತಮಗೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ವಲಯ ಉಪಾಧ್ಯಕ್ಷರಿದ್ದಾರೆ ಅನ್ವೇಷ್ ಶೆಟ್ಟಿ ಅವರು ಈ ಒಂದು ಆತಿಥ್ಯ ವಹಿಸಿಕೊಂಡು ಬಹಳಷ್ಟು ಕೆಲಸ ಮಾಡುತ್ತಾ ಪ್ರತಿ ವರ್ಷ ಈ ಒಂದು ಆತಿಥ್ಯವನ್ನು ವಹಿಸುವಂಥ ನಿಟ್ಟಿನಲ್ಲಿ ಪ್ರತಿ ಆ ಒಂದು ಘಟಕದ ಅಧ್ಯಕ್ಷರು ಕೆಲಸ ಮಾಡ್ತಿರೋ ರೀತಿ ಅದ್ಭುತವಾಗಿದೆ. ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ವಿಶೇಷವಾಗಿ ವಿಘ್ನೇಶ್ ಅವರು ಸಮಾದ್ ಖಾನ್ಗೆ ಬೆನ್ನೆಲುಬಾಗಿ ಈ ವರ್ಷ 10 ದಿವಸದಿಂದ ಈ ಒಂದು ಗದ್ದೆಯನ್ನು ರೆಡಿ ಆಗಿರ್ಬೋದು ಅಥವಾ ಈ ಒಂದು ಕಾರ್ಯಕ್ರಮದ ಹಿಂದೆ ಬಹಳಷ್ಟು ದುಡಿದಿದ್ದಾರೆ. ವಿಘ್ನೇಶ್ ಪ್ರಸಾದ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. CD ಈ ವರ್ಷ ನಮ್ಮ ವಲಯದಲ್ಲಿ ಅದ್ಭುತ ರೀತಿಯ ಕೆಲಸ ಮಾಡ್ತಿದೆ. ಅನೇಕ ಬಾರಿ ಮನ್ನಣೆಗಳು ರಾಷ್ಟ್ರ ಮಟ್ಟದಲ್ಲಿ ಬರ್ತಾ ಇದೆ. ಹಾಗಾಗಿ ವಿಘ್ನೇಶ್ ಪ್ರಸಾದ್ ಅವರಿಗೆ ಇನ್ನಷ್ಟು ಭವಿಷ್ಯದ ಒಳ್ಳೆಯ ಒಂದು ಕೆಲಸ ಮಾಡುವಂಥ ಅವಕಾಶ ಸಿಗಲಿ ಎನ್ನುವಂಥ ಮಾತನ್ನು ಹೇಳುತ್ತಾ, ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ರಿಗೂ ಮಗದೊಮ್ಮೆ ಶುಭಾಶಯವನ್ನು ಹೇಳುತ್ತಾ, ಎಲ್ಲರೂ ಆಟ ಆಡೋಣ, ಗಮ್ಮತ್ತು ಮಾಡೋಣ. ಈ ವರ್ಷ ನಾವು ಹೇಳುವಾಗೆ ಇಡೀ ವರ್ಷ ಯಾರಿಗೂ ಕೂಡ ಪ್ರೆಷರ್ ಆಗ್ತಿಲ್ಲ. ಎಲ್ಲಿ ಕೂಡ JC ಚೇರ್ಮನ್ ಆಗಿರ್ಬೋದು, ZP ಆಗಲಿ, ಎಲ್ಲಿ ಕೂಡ ಪ್ರೆಷರ್ ಆಗ್ತಿಲ್ಲ. ಇಷ್ಟ ಬಂದ ಹಾಗೆ ಖುಷಿಯಿಂದ ತಮ್ಮ ಮನಸ್ಸಿನಿಂದ ಎಲ್ಲ ಕೆಲಸ ಮಾಡಿ ಈ ಕಾರ್ಯಕ್ರಮದಲ್ಲಿ ಕೂಡ ಹಾಗೆ ಎಲ್ಲರೂ
ಖುಷಿಯಿಂದ ಒಳ್ಳೆಯ ಮನಸ್ಸಿನಿಂದ ಕೆಲಸ ಮಾಡಿದರೆ ಒಳ್ಳೆಯ ರಿಸಲ್ಟ್ ಖಂಡಿತವಾಗಿ ಬರ್ತದೆ ಎನ್ನುವ ಮಾತನ್ನು ಹೇಳುತ್ತಾ ಒಳ್ಳೆಯದಾಗಲಿ. ಕೃಷಿಕರನ್ನು ಗೌರವಿಸೋಣ, ಮಣ್ಣನ್ನು ಗೌರವಿಸೋಣ, ಈ ಸಂಸ್ಕೃತಿಯನ್ನು ಉಳಿಸೋಣ ಮಾತನ್ನು ಹೇಳುತ್ತಾ ಜೈ ಜೈ ಸೇ ಜೈ ಹಿಂದ್.